ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಮತ್ತು ಇದು ನಾನು ಮಾಡ್ತಾ ಇರೋದು ಫಾರಮ್ ಕೋಳಿ ಬರುತ್ತಲ್ಲ, ಮೊಟ್ಟೆ ಕೋಳಿ, ಅದರಲ್ಲಿ ನಾನು ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಇವಾಗ ಚಿಕನ್ ಫ್ರೈಗೆ ಏನೇನು ಬೇಕು ಐಟಮ್ಗಳು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಮೊದಲಿಗೆ ನಾವೆಷ್ಟು ಚಿಕನ್ ತೊಗೊಳ್ತೀವಿ ಅನ್ನೋದ್ರ ಮೇಲೆ ನಾವು ಯಾವ್ಯಾವ ಐಟಮ್ ಹಾಕ್ತೀವಿ, ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 1.5 kg ಏನೋ ಚಿಕನ್ ಇದೆ, ಅದು ಮೊಟ್ಟೆ ಕೋಳಿ. ಆಲ್ಮೋಸ್ಟ್ ಎಲ್ಲರೂ ಬಾಯ್ಲರ್ ಕೋಳಿಲೇ ಫ್ರೈ ಮಾಡ್ತಾರೆ, ಬಟ್ ನಾನಿಲ್ಲಿ ಮೊಟ್ಟೆ ಕೋಳಿಯಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈನ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಮೀಡಿಯಮ್ ಗಾತ್ರದ 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಮತ್ತು 1 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊ ಏನು ಜಾಸ್ತಿ ಹಾಕೋದು ಬೇಡ, 1 ಟೊಮೊಟೊ ಆದರೆ ಸಾಕು. ಮತ್ತು ಒಗ್ಗರಣೆಗೆ 1 ಟೊಮೊಟೊ ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದು ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಖಾರದ ಪುಡಿ ಹಾಕೋಬೋದು. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಯಾಕಂದರೆ ಇದು ಗ್ರೀನ್ ಮಸಾಲ ಥರ, ಗ್ರೀನ್ ಚಿಕನ್ ಗ್ರೇವಿ ಥರ ಮಾಡ್ತಾ ಇರೋದು, ಅದಕ್ಕೆ ಗ್ರೀನ್ ಕಲರಲ್ಲಿರುತ್ತೆ. ಅದಕ್ಕೇ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪಿರುತ್ತಲ್ಲ, ಅದನ್ನು ನಾನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ಬರು ಹಂಗೆ ಒಗ್ಗರಣೆಗೆ ಹಾಕ್ತಾರೆ, ಇಲ್ಲ ಒಗ್ಗರಣೆಗೆ ಹಾಕಿ ಇದು ಮಾಡ್ತಾರೆ ಮತ್ತು ಮೇಲೆ ಹಾಕ್ಬಿಡ್ತಾರೆ. ಕೊತ್ತಂಬರಿ ಸೊಪ್ಪೆಲ್ಲ ಲಾಸ್ಟಿಗೆ ಮೇಲೆ ಹಾಕ್ಬಿಡ್ತಾರೆ, ಬಟ್ ನಾನು ಇಲ್ಲಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ನಾನು ಚಕ್ಕೆ ಮಸಾಲ ಇರುತ್ತಲ್ಲ, ಅದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ನಾವೇನು ಈರುಳ್ಳಿ ತೊಗೊಂಡಿದ್ವಲ್ಲ ಫ್ರೈಗೆ ಅಂತ, ಈರುಳ್ಳಿ ಹಾಕ್ಬಿಟ್ಟು ಮತ್ತು ಅದ್ರ ಜೊತೆಗೆ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 1 ಈರುಳ್ಳಿ ಮತ್ತು 1 ಟೊಮೊಟೊನ ಫ್ರೈ ಮಾಡೋಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ, ಸಾಕು ಅಷ್ಟು. ಮತ್ತು ನಾನು ಆಲ್ರೆಡಿ ಚಿಕನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಆ ಚಿಕನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡಬೇಕು. ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಚಿಕನ್ನು ವಾಸನೆ ಏನೂ ಬರೋಲ್ಲ, ಸ್ಮೆಲ್ ಏನು ಬರೋಲ್ಲ, ಚೆನ್ನಾಗಿರುತ್ತೆ. ಅದು ನೀಟಾಗಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಅದು ನೀರು ಬಿಡ್ತಾಯಿದೆ ಅಂತ. ಆ ಚಿಕನ್ನಲ್ಲೇ ನೀರು ಬಿಡುತ್ತೆ, ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಫ್ರೈ ಮಾಡೋ ಟೈಮಲ್ಲಿ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಆ ಚಿಕನ್ನಲ್ಲೇ ನೀರು ಬಿಡುತ್ತೆ. ಆಮೇಲೆ ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಪೌಡರ್ ಇರುತ್ತಲ್ಲ, ಅಡುಗೆ ಅರಿಶಿನ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತಾಯಿದ್ದೀನಿ. ಈ ಅಡುಗೆ ಅರಿಶಿನ ಹಾಕಿದರೆ ಈ ಚಿಕನ್ ಅನ್ನೋದು ಸ್ಮೆಲ್ ಬರೋಲ್ಲ. ಕೆಲವೊಂದು ಚಿಕನ್ಗಳು ಮಾಡ್ತಾರೆ ನೋಡಿ, ಸ್ಮೆಲ್ ಬಂದುಬಿಡುತ್ತೆ, ಆದರೆ ಇಲ್ಲಿ ಈ ಥರ ಸ್ಮೆಲ್ ಬರೋಲ್ಲ. ಇವಾಗೆಲ್ಲ ಫ್ರೈ ಆಗಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಆ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ಏನು ರುಬ್ಬಿದ್ವಲ್ಲ ಮಸಾಲೆನ, ಆ ಗ್ರೀನ್ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮತ್ತು ಇನ್ನು ಸ್ವಲ್ಪ ಉಳಿದಿರುತ್ತಲ್ಲ ಮಸಾಲ, ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಹಾಕೊಂಬಿಟ್ಟು ಅದನ್ನು ಇನ್ನೂ ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದೇ ಟೈಮಲ್ಲಿ ನಾವು ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಡೋಣ. ಮತ್ತು ನಮಗೆ ಇದನ್ನು ಗಟ್ಟಿಗೆ ಬೇಕಾದರೆ ಗಟ್ಟಿಗೂ ಮಾಡ್ಕೊಬೋದು, ತೆಳು ಬೇಕಾದರೆ ತೆಳುಗೂ ಮಾಡ್ಕೊಬೋದು. ನಾನಿಲ್ಲಿ ರೈಸಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುಗೆ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಅಂದರೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ರುಬ್ಬೋದಕ್ಕೂ ಹಾಕೋಬೋದು, ಇಲ್ಲಾಂದರೆ ಈ ಥರ ಮೇಲೂ ಹಾಕೋಬೋದು. ನಾನು ರುಬ್ಬೋದಕ್ಕೆ ಹಾಕಿಲ್ಲ, ಇವಾಗಲೂ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊಂಬಿಟ್ಟು ಅದನ್ನು ನೀಟಾಗಿ 2 ವಿಷಲಲ್ಲ, ಇದು ಫಾರ್ಮ್ ಕೋಳಿ ಆಗಿರೋದ್ರಿಂದ ಒಂದು 5 ವಿಷಲಾದರೂ ಓಡಿಸ್ಬೇಕಾಗತ್ತೆ. ನೋಡಿ 5 ವಿಷಲ್ ಓಡಿಸಾದ್ಮೇಲೆ ಯಾವ ರೀತಿ ಆಗಿದೆ ಅಂತ, ಸಖತ್ತಾಗಿ ಬಂದಿದೆ ನೋಡಿ. ನಾವೆಲ್ಲ ನೀಟಾಗಿ ಸ್ಟಾರ್ಟಿಂಗ್ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ತೀವಲ್ಲ, ಅದು ನೋಡಿ. ಇವಾಗ ನಾವು ಜಾಸ್ತಿ ಎಣ್ಣೆ ಹಾಕಿರಲ್ಲ, ಬಟ್ ಅದು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಂದಿದೆ. ನಾವು ಜಾಸ್ತಿ ಎಣ್ಣೆ ಹಾಕಿರೋ ಥರ ಕಾಣ್ತಾ ಇದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.